ಹಾಯ್ ಹಲೋ ನಮಸ್ತೆ ಗಾಯ್ಸ್, ನಾನು ನಿಮ್ಮ ಪ್ರೀತಿಯ ತೀರ್ಥ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಸಂಡೇ ಆಗಿದ್ದರಿಂದ ಏನು ಮನೇಲೇ ಇದ್ದೆ, ಸೊ ಬೋರ್ ಅನ್ನಿಸ್ತಿತ್ತು. ಸೊ ಯಾಕೆ ಈ ಕ್ಲೌಡಿ ವೆದರಿಗೆ ಒಂದು ಸತಿ ಬೀಚಿಗೆ ಹೋಗ್ಬಾರ್ದು ಅಂತ ತಲೆಗೆ ಬಂತು. ಸೊ ಬೀಚಿಗೆ ಹೋಗ್ತಿದ್ದೀನಿ. ಮಂಗಳೂರಲ್ಲಿರೋದು ಬೀಚ್ ಒಂದಿದೆ, ಪಣಂಬೂರು ಬೀಚ್ ಅಂತ. ಗೊತ್ತಿಲ್ಲ, ಇವತ್ತು ಸಂಡೇ ಬೇರೆ, ಜನ ಇರ್ತಾರ ಇಲ್ವಾ, ಕಾಲಿರುತ್ತಾ. ಆದರೆ ನೀರಿಗಂತೂ ಇಳಿಯೋದು ಬಿಡಲ್ಲ, ಅದಂತೂ 100% ಗ್ಯಾರಂಟಿ. ಯಾಕಂದರೆ ಮಳೆ ಸ್ಟಾರ್ಟ್ ಆಯ್ತಲ್ವಾ, ಸೊ ಬಿಡೋದೇ ಇಲ್ಲ. ಈಗಲೂ ಮಳೆ ಬೀಳ್ತಾ ಇದೆ ನೋಡಿ, ರೋಡೆಲ್ಲ ನೀರು. ಈಗಲೂ ಸ್ವಲ್ಪ ಲೈಟಲ್ಲಿ ಮಳೆ ಬರ್ತಾಯಿದೆ, ತೊಂದರೆ ಇಲ್ಲ. ಆದರೂ ಇವತ್ತೇನು ಮನೇಲಿ ಕೂತ್ಕೊಂಡು ಏನು ಮಾಡೋದು ಅಂತಂತಿರುವಾಗ ನಾನು ಯಾವಾಗಲೂ ಹಾಗೆ, ಏನಾದರೂ ಬೋರು, ಏನಾದರೂ ಸ್ವಲ್ಪ ಮೈಂಡ್ ಅಪ್ಸೆಟ್ ಆದರೆ ಸ್ವಲ್ಪ ಬೀಚಿಗೆ ಹೋಗೋದು ಜಾಸ್ತಿ. ಸೊ ಹಾಗೆ ಒಬ್ಬನೇ ಇವಾಗ ಬೀಚಿಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಗೈಸ್, ಇವತ್ತು 21 ಜೂನ್ 2026 ಆಗಿರೋದ್ರಿಂದ ಫಾದರ್ಸ್ ಡೇ ಬೇರೆ. ಹ್ಯಾಪಿ ಫಾದರ್ಸ್ ಡೇ. ಆ್ಯಂಡ್ ನನ್ನ ಅಪ್ಪಂಗೂ ಹ್ಯಾಪಿ ಫಾದರ್ಸ್ ಡೇ ಅಂತ ಹೇಳ್ತಾ, ಬಟ್ ಅವರಿಲ್ಲ, ನಮ್ಮನ್ನೆಲ್ಲ ಬಿಟ್ಟು ಅಂದರೆ ತೀರ್ಕೊಂಡು 4 ಇಯರ್ಸ್ ಆಗ್ತಾ ಬಂತು. ಜುಲೈ 30ಗೆ 4 ಇಯರ್ಸ್ ಆಗುತ್ತೆ. ಸೊ ವಿ ಆಲ್ ಮಿಸ್ ಹಿಮ್. ಅಂದರೆ ನಮ್ಮ ತಂಗಿರು, ಅಮ್ಮ, ನಾನು ಎಲ್ಲ ಮಿಸ್ ಮಾಡ್ಕೊಳ್ತಿದ್ದೀವಿ. ಮತ್ತೇನು ಮಾಡೋಕ್ಕಾಗಲ್ಲ, ಎಲ್ಲ ವಿಧಿ ಅಂತ ಹೇಳ್ತಾ ಮೂವ್ ಆನ್ ಆಗಬೇಕಲ್ವ. ಸೊ ಮುಂದೆ ಹೋಗ್ತಾ ಇದ್ದೀನಿ. ಬಟ್ ನೆನಪು ಕಾಡ್ತಾ ಇರುತ್ತೆ, ಆದರೂ ಪರವಾಗಿಲ್ಲ, ಇವಾಗಿರ್ತಿದ್ರೆ ಏನೋ ಚೆನ್ನಾಗಿರ್ತಿದ್ರಿ ಅಂತ ಇದು ಮಾಡ್ತಾ. ಎಸ್ ಗಾಯ್ಸ್, ಈಗ ನಾವು ಹೋಗ್ತಿದ್ದೀನಿ ಮ್ಯಾಂಗ್ಳೂರಲ್ಲಿರೋ ಪಣಂಬೂರು ಬೀಚ್. ಇವಾಗ ಸ್ವಲ್ಪ ಅಲೆ ಎಲ್ಲ ಜಾಸ್ತಿನೇ ಇರುತ್ತೆ ಮಳೆಗಾಲದಲ್ಲಿ, ಆ್ಯಂಡ್ ಸಂಜೆ ಆಗ್ತಾ ತುಂಬ ಜಾಸ್ತಿನೇ ಇರುತ್ತೆ. ಎಸ್, ಹೋಗುವ ಬನ್ನಿ, ನೀವು ನೋಡಿ ಎಂಜಾಯ್ ಮಾಡಿ ಬೀಚ್ನ. ನಮ್ಗೆ ಗೊತ್ತಿಲ್ಲ ಏನೇನು ಸಿಗುತ್ತೆ ಅಂತ ಅಲ್ಲಿ ನೋಡೋಕ್ಕೆ, ಬಟ್ ಬೀಚ್ ಅಂತೂ, ಸಮುದ್ರ ಅಂತೂ ನೋಡೋಕ್ಕೆ ಸಿಗುತ್ತೆ. ಎಸ್, ಹೋಗುವ. ಸಿಟೀಲಿ ಎಲೆಕ್ಟ್ರಿಕ್ ವೆಹಿಕಲ್ ಬಿಡೋದೇ ಒಂಥರ ಮಜಾ. ಏನು ಟೆನ್ಷನ್ ಇಲ್ಲ, ಪೆಟ್ರೋಲ್ ಟೆನ್ಷನ್ ಇಲ್ಲ, ಒಂಥರ ಮಜಾ. ಎಲ್ಲಿ ಬೇಕಾದರೂ ಹೋಗ್ಬೋದು. ಅಂದರೆ ನನ್ನ ಲಿಮಿಟು 100 ಕಿಲೋಮೀಟರ್ಸ್ ಗಾಡಿದು, ಅಂದರೆ ಅಷ್ಟೇ ಕೊಡೋದು ಮೈಲೇಜು. ಸೊ 100 ಕಿಲೋಮೀಟರ್ಸ್ ನಂಗೆ ಟೆನ್ಷನೇ ಇಲ್ಲ, ಎಲ್ಲಿ ಬೇಕಾದ್ರೂ ಹೋಗಿ ಬರ್ಬೋದು. ನಾನು ಜಾಸ್ತಿ ಜಾಬಲ್ಲಿರುವಾಗ ಇದನ್ನೇ ಜಾಸ್ತಿ ಯೂಸ್ ಮಾಡೋದು. ಆ ಕಡೆ ಈ ಕಡೆ ಹೋಗೋಕ್ಕೆಲ್ಲ ಇದೇ ಗಾಡಿ ಯೂಸ್ ಮಾಡೋದು. ಸೊ ಏನು ಒಂಥರ ಮಜಾ, ಏನು ಟೆನ್ಷನ್ ಇಲ್ಲ. ಎಲೆಕ್ಟ್ರಿಕ್ಕು, ಪೆಟ್ರೋಲ್ ಹಾಕ್ಬೇಕಂತಿಲ್ಲ. ಈ ಪೆಟ್ರೋಲ್ ರೇಟ್ ನೋಡಿದರೆ ಅಯ್ಯೋ ದೇವರೇ. ನನ್ನ ಬೇರೆ ಬುಲೆಟ್ ಅಣ್ಣ, ಹಂಟರು, ಎಷ್ಟು ಹಾಕಿದ್ರು ಅಷ್ಟೇ. ಬಟ್ ಮಜಾನೇ ಮಜಾ. ಅದನ್ನು ನಾನು ಜಾಸ್ತಿ ತೆಗೆದು ಲಾಂಗ್ ರೈಡಿಂಗ್ ಅಂತಲೇ ನಮ್ಮ ಹಂಟರ್ನ. ಹಾಗೆ ನಂಗೆ ಅಷ್ಟೊಂದೇನು ಎಫೆಕ್ಟ್ ಆಗೋಲ್ಲ. ಬಟ್ ಕೆಲವರು ಡೈಲಿ ಪೆಟ್ರೋಲ್ ಹಾಕ್ಕೊಂಡು ಹೆಂಗಿರ್ತಾರಪ್ಪ, ನಾನು ಕಾಣೆ, ನಂಗೊಂದು ಗೊತ್ತಿಲ್ಲ. ಬಟ್ ಎಲೆಕ್ಟ್ರಿಕ್ ವೆಹಿಕಲ್ ಇವಾಗ ಏನೋ ಒಂಥರ ಮಜಾ. ಅದರಲ್ಲೂ ಏತಾರ್ ಅಂತೂ ನನ್ನ ಫೇವ್ರೇಟು. ಅದನ್ನೇ ಹುಡುಕಿ ಎಲ್ಲ ರಿಸರ್ಚ್ ಮಾಡಿ ನಾನು ತೆಗ್ದಿರೋದು. ಈ ಗಾಡಿ ತೆಗಿಯೋಕ್ಕಿಂತ ಮುಂಚೆ ಒಂದು 5-6 ತಿಂಗಳು ರಿಸರ್ಚ್ ಮಾಡಿದ್ದೀನಿ, ಹೆಂಗೆ ಏನು ಎತ್ತ ಅಂತ. ಎಲ್ಲರ ಹತ್ರ ಫೀಡ್ಬ್ಯಾಕ್ ಕೇಳ್ಕೊಂಡು, ತೆಗ್ದವ್ರ ಹತ್ರ ಎಲ್ಲ ಫೀಡ್ಬ್ಯಾಕ್ ಕೇಳ್ಕೊಂಡು ಮತ್ತೆ ತೆಗ್ದಿರೋ ಗಾಡಿ ಇದು. ಬಟ್ ಬೆಸ್ಟ್, ವರ್ತ್, ಅಂದರೆ ಡೈಲಿ ಯೂಸ್ ಮಾಡೋರಿಗೆ ವರ್ತ್ ಇದು. ಎಸ್, ಇದಕ್ಕೆ ಆಲ್ಮೋಸ್ಟ್ ಬಂತು. ಅಂದರೆ ಇದು ಎಲ್ಲ ಇಂಡಸ್ಟ್ರಿಯಲ್ ಏರಿಯಾ, ನಮ್ಮ ಮಂಗಳೂರು ಇಂಡಸ್ಟ್ರಿಯಲ್ ಏರಿಯಾ ಇದೆಲ್ಲ. ಇದೇ ಪೋರ್ಟ್ ಗಾಯ್ಸ್, ನಮ್ಮ ಮಂಗಳೂರು ಪೋರ್ಟ್ ಇದೆ ನೋಡಿ. ಅಂದರೆ ಒಳಗಡೆದೇನು ಕಾಣಲ್ಲ, ಇಲ್ಲಿ ಹೊರಗಡೆಯಿಂದಾನೆ ಎಲ್ಲ ಅಷ್ಟೇ ನೋಡಿ. ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಅಥಾರಿಟಿ ಇದೆ ನಮ್ಮ ಮಂಗಳೂರು ಪೋರ್ಟ್.
ಎಸ್, ಇಲ್ಲಿ ಲೆಫ್ಟ್ ತಗೊಂಡ್ರೆ ಸೀದಾ ಹೋದರೆ ಅಂದರೆ ಸ್ಟ್ರೇಟ್ ಹೋದರೆ ಪಣಂಬೂರು ಬೀಚ್ ನೋಡಿ. ಇಲ್ಲಿ ಹಾಕವ್ರೆ ಸುರತ್ಕಲ್ ಉಡುಪಿ ಸ್ಟ್ರೇಟ್ ಹೋದರೆ, ಈ ಕಡೆ ಲೆಫ್ಟ್ ಹೋದರೆ ಪಣಂಬೂರು ಬೀಚ್. ಇಲ್ಲಿ ಸ್ಟ್ರೇಟ್ ಹೋದರೆ ಪಣಂಬೂರು ಬೀಚ್. ಇಲ್ಲೂ ಮಳೆ ಹೆವಿ ಬಂದಿದೆ, ನೋಡುವ. ಈ ವೆದರಲ್ಲಿ ಒಂಥರ ಬೀಚಿಗೆ ಬರೋದಂದರೆ ಎಲ್ಲರೂ ಕೆಲವರು ಸಮ್ಮರಲ್ಲಿ ಬರ್ತಾರೆ ಬೀಚ್ ನೋಡೋಕ್ಕೆ, ಬಟ್ ಈ ವೆದರಲ್ಲಿ ಬಂದು ನೋಡಬೇಕು ಒಂದ್ಸತಿ ಬೀಚಿಗೆ ಹೆಂಗಿರುತ್ತೆ ಅಂತ. ಚೆನ್ನಾಗಿರುತ್ತೆ ಒಂಥರ. ನೀರಿಗೆ ಇಳಿಯೋಕ್ಕೆ ಬಿಡೋದಿದ್ರು ಒಂಥರ ನೋಡೋಕ್ಕೆ ವೆದರು ಎಲ್ಲ ಚೆನ್ನಾಗಿರುತ್ತೆ. ಹಾಗಾಗಿ ನನಗೆ ಮೂಡ್ ಆಫ್ ಆದಾಗ, ಅದೇ ಹೇಳಿದ್ನಲ್ಲ ಅವಾಗಲೇ, ಮೂಡ್ ಆಫ್ ಆದಾಗ ಏನಾದರೂ ಬೇಜಾರು ಅಂತಾಗ ಒಬ್ಬನೇ ಹೊತ್ತಾಗ ಗಾಡಿ ಇಟ್ಕೊಂಡು ಬೀಚ್ ಹತ್ರ ಬರೋದು, ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು, ಆಮೇಲೆ ರಿಟರ್ನ್ ಮನೆಗೆ ಹೋಗೋದು. ಯಾರನ್ನು ಕರೆಯಲ್ಲ. ಒಬ್ಬ ಒಳ್ಳೆ ಫ್ರೆಂಡ್ ಇದ್ದಾನೆ, ಒಬ್ಬನಿದ್ದಾನೆ, ಅವನ ಹೆಸ್ರು ಹೇಳಲ್ಲ. ಅವ್ನು ಮೊದಲೇ ಹೇಳಿದ್ದಾನೆ, ನಾ ವೀಡಿಯೋಗೆಲ್ಲ ಬರಲ್ಲ, ಹೆಸ್ರೆಲ್ಲ ಹೇಳಲ್ಲ, ಹಂಗೆ ಹೇಳಿದ್ದಾನೆ. ಹಾಗೆ ಅವನ ಹೆಸ್ರು ಹೇಳಲ್ಲ, ಬಟ್ ಇದೆ ನನ್ನ ಕ್ಲೋಸ್ ಫ್ರೆಂಡು. ಅವ್ನು ಕರಿತೀನಿ, ಅವ್ನು ಬರೋಲ್ಲ ಅಂದರೆ ಒಬ್ಬನೇ ಬರೋದು. ಇಲ್ಲೊಂದು ಎಂಟ್ರಿ ಇದೆ ಮ್ಯಾಂಗ್ಳೂರು ಪೋರ್ಟಕ್ಕೆ, ರಾಣಿ ಅಬ್ಬಕ್ಕ ಗೇಟ್ ಅಂತ. ಇದು ಇಲ್ಲೊಂದು ಎಂಟ್ರಿ ಇದೆ ಪೋರ್ಟ್ ಒಳಗೆ ಹೋಗೋಕ್ಕೆ. ಇದು ನೋಡಿ, ಇದು ರಾಣಿ ಅಬ್ಬಕ್ಕ ಗೇಟ್ ಅಂತ. ಟೂ ವೀಲರಿಗೆ ಫ್ರೀ ಏನಿಲ್ಲ, ಕಾರ್ಗಳಿಗಾದರೆ ಸ್ವಲ್ಪ ಇಲ್ಲಿ ಪಾರ್ಕಿಂಗಿಗೆ ಚಾರ್ಜ್ ಮಾಡ್ತಾರೆ. ಟೂ ವೀಲರಿಗೆ ಆದರೆ ಫ್ರೀ. ಓ, ಮಳೆ ಬಂತು, ಮಳೆ ಸ್ಟಾರ್ಟ್ ಆಯಿತು ಗಾಯ್ಸ್, ಮಳೆ ಸ್ಟಾರ್ಟ್ ಆಯಿತು. ಜಾಕೆಟ್ ಬೇರೆ ತಂದಿಲ್ಲ, ಮಳೆ ಸ್ಟಾರ್ಟ್ ಆಯಿತು. ಯಪ್ಪ, ಮಳೆ ಸ್ಟಾರ್ಟ್ ಆಯಿತು. ಎಸ್, ಗಾಡಿ ಪಾರ್ಕ್ ಮಾಡಿ ಮ್ಯಾಂಗ್ಳೂರು ಬೀಚ್ ಹತ್ರ ಗೇಟ್ ಹತ್ರ ಬಂದೆ ಗೈಸ್. ಮಳೆ ಹೆವಿ ಮಳೆ ಬರ್ತಾಯಿದೆ. ಸೊ ಇಲ್ಲೇ ಸ್ವಲ್ಪ ವೆಯ್ಟ್ ಮಾಡ್ತಿದ್ದೀನಿ. ಕೊಡೆ ಬೇರೆ ತಂದಿಲ್ಲ, ಅಂದರೆ ಅಂಬ್ರೆಲ್ಲ ತಂದಿಲ್ಲ. ಹಾಗಾಗಿ ಸ್ವಲ್ಪ ಮಳೆ ಕಮ್ಮಿ ಆಗಲಿ ಅಂತ ವೆಯ್ಟ್ ಮಾಡಿದೆ. ಆಯಿತು, ಕಮ್ಮಿ ಆಯಿತು. ಇನ್ನೇನು ಈ ಗೇಟ್ ಒಳಗೆ ಹೋದರೆ ಬೀಚೆ. ಇವಾಗ ಹೋಗ್ತಾಯಿದ್ದೀನಿ, ಬನ್ನಿ ಹೋಗುವ. ನೋಡಿ, ಇಲ್ಲಿಂದ ಕಾಣಿಸುತ್ತೇನೋ ಗೊತ್ತಿಲ್ಲ ನಿಮಗೆ ಬೀಚು. ನೋಡಿ, ಇದ್ರೊಳಗೆ ಬಂದರೆ ಬೀಚೆ ಫುಲ್ಲು. ಸೈಡಲ್ಲೆಲ್ಲ ಶಾಪ್ಗಳು, ಆಟ ಸಾಮಾನು, ಟ್ಯಾಟು, ಕೆಲವು ಶಾಪ್ಗಳಿದೆ, ಫುಡ್ ಶಾಪು ಎಲ್ಲ ಇದೆ. ಎಸ್, ನೋಡಿ ಗಾಯ್ಸ್, ಇದೇ ಬೀಚು, ಪಣಂಬೂರು ಬೀಚ್. ನೋಡಿ ಗಾಯ್ಸ್, ನಾನು ಇದ್ರ ಮೇಲೆ ಬಂದೆ. ಇಲ್ಲಿಂದ ಕರೆಕ್ಟ್ ವ್ಯೂ ಕಾಣುತ್ತೆ, ಚೆನ್ನಾಗಿದೆ. ಬಟ್ ಇವಾಗ ನೀರಿಗೆ ಇಳಿಯೋಕ್ಕಂತೂ ಬಿಡಲ್ಲ, ರೋಪ್ ಕಟ್ಟಿರ್ತಾರೆ ಆ್ಯಂಡ್ ಬೋರ್ಡ್ ಹಾಕಿರ್ತಾರೆ ಇಳಿಬಾರ್ದಂತ. ನೋಡಿ ಗಾಯ್ಸ್, ನಾನೀಗ ಝೂಮ್ ಮಾಡಿ ತೋರಿಸ್ತೀನಿ ಬೀಚ್ ಹೇಗಿದೆ ಅಂತ. ಮತ್ತು ಇವತ್ತು ಸಂಡೇ ಆದರೂ ಜನ ಇಲ್ಲ, ಯಾಕಂದರೆ ಇಲ್ಲಿ ಬಿಡಲ್ಲಲ್ವಾ. ಹಾಗೆ ಸಂಡೇ ಆದರೂ ಏನು ಜನ ಇಲ್ಲ, ಜನ ಕಮ್ಮಿ ಇದ್ದಾರೆ ನೋಡಿ. ಬಟ್ ಈ ವೆದರಲ್ಲಿ ಒಂದು ಸತಿ ಬೀಚಿಗೆ ಬಂದರೆ ಚೆನ್ನಾಗಿರುತ್ತೆ ಅಷ್ಟೇ. ಬನ್ನಿ ಒಳಗಡೆ ಹೋಗೋಣ, ಅಂದರೆ ರೋಪ್ ಒಳಗಡೆ ಆಚೆ ಕ್ರಾಸ್ ಮಾಡೋಣ. ನಾನೇನು ಹೇಗೂ ಇಳಿಯಲ್ಲಲ್ವಾ, ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ ಬರೋಣ. ನೀವು ನನ್ನ ಜೊತೆ ಎಕ್ಸ್ಪ್ಲೋರ್ ಮಾಡಿ ಆ್ಯಂಡ್ ಕಮೆಂಟಲ್ಲಿ ನಮ್ಮ ಮಂಗಳೂರು ಬೀಚ್, ಪಣಂಬೂರು ಬೀಚ್ ಹೇಗಿದೆ ಅಂತ ಹೇಳಿ. ಆ್ಯಂಡ್ ಯಾರೆಲ್ಲ ಈ ಬೀಚಿಗೆ ಬಂದಿದ್ದೀರಾ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ.
ಹೋಗಂಗೆ ಇಲ್ಲ, ಇಳಿಯೋಂಗೆ ಇಲ್ಲ ಗಾಯ್ಸ್. ಹಗ್ಗ ಹಾಕಿದ್ದಾರೆ. ನೀರಿಗೆ ಇಳಿಯೋಂಗೆ ಇಲ್ಲ, ಈ ಇದರಲ್ಲಂತೂ ಇಳಿಯೋಂಗೆ ಇಲ್ಲ ನೀರಿಗೆ. ಫುಲ್ ಬೋರ್ಡ್ ಹಾಕಿದ್ದಾರೆ, ಕಾಷನ್, ಎಚ್ಚರಿಕೆ ಅಂತ. ಜಸ್ಟ್ ನೋಡಿಕೊಂಡು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ಬೋದು ಅಷ್ಟೇ ಗಾಯ್ಸ್. ಇಲ್ಲೊಂದು ರೆಸ್ಟೋರೆಂಟ್ ಇದೆ, ಇದ್ರ ಹೆಸರು ಲೇ ಸ್ಪ್ಯಾರೋ ಬೀಚ್ ರೆಸ್ಟೋರೆಂಟ್ ಅಂತ. ಏನಾದರೂ ಇಲ್ಲಿ ಬೀಚಿಗೆ ಏನಾದರೂ ಬಂದರೆ ಇಲ್ಲಿ ಫುಡ್ಡು ಎಲ್ಲ ಸಿಗುತ್ತೆ. ಯಾರಿಗೆ ಎಕ್ಸ್ಪ್ಲೋರ್ ಮಾಡಬೇಕು ಈ ರೆಸ್ಟೋರೆಂಟ್ನ ಎಕ್ಸ್ಪ್ಲೋರ್ ಮಾಡ್ಬೋದು. ಚೆನ್ನಾಗಿದೆ ಮಾತ್ರ ಕೂತ್ಕೊಳ್ಳೋಕ್ಕೆ, ಅಂದರೆ ಅಲ್ಲಿಂದ ವ್ಯೂ ಚೆನ್ನಾಗಿ ಕಾಣುತ್ತೆ, ಬೀಚ್ ವ್ಯೂ ಎಕ್ಸ್ಪ್ಲೋರ್ ಮಾಡ್ಬೋದು. ಸೊ ಯಾರಾದರೂ ಬರೋದಾದರೆ ಇಲ್ಲಿ ಒಂದು ಸತಿ ವಿಸಿಟ್ ಕೊಡಿ ಗೈಸ್. ಗಾಯ್ಸ್, ಇಲ್ಲಿ ಮಳೆ ಬಂದ್ರೂ ಇಲ್ಲಿ ನಿಲ್ಲಕ್ಕೆ ವ್ಯವಸ್ಥೆ ಇದೆ. ಅಂದರೆ ಮಳೆ ಬಂದರೆ ಒದ್ದಾಗದಾಗ ಇಲ್ಲಿ ವ್ಯವಸ್ಥೆ ಇದೆ, ನಿಲ್ಬೋದು. ಬೀಚ್ ನೋಡ್ತಾ ನೋಡ್ತಾ ಇಲ್ಲೇ ನಿಲ್ಬೋದು. ಗಾಯ್ಸ್, ಇಲ್ಲಿ ನಿಂತ್ಕೊಂಡು ನಮಗೆ ಈ ಶೆಡ್ಡಲ್ಲಿ ನಿಂತ್ಕೊಂಡು ಬೀಚ್ ವ್ಯೂ ಮಾಡ್ಬೋದು. ಈ ಮಳೆಗಾಲದಲ್ಲಿ ಮಳೆ ಜಾಸ್ತಿ ಬರುವಾಗ ವ್ಯೂ ಸಿಗಲ್ಲಲ್ವಾ, ಅಂದರೆ ನಿಂತ್ಕೊಂಡು ನೋಡೋಕ್ಕಾಗಲ್ವಾ, ಅದಕ್ಕಾಗಿ ಈ ಶೆಡ್ ಮಾಡಿದ್ದಾರೆ. ನನ್ನ ಹಿಂದೆ ಇದೆ ಅಲ್ವಾ, ಅದೇ ಶೆಡ್. ಸೊ ಇಲ್ಲಿ ನಿಂತ್ಕೊಂಡು ನೋಡ್ಬೋದು, ಬೀಚ್ ವ್ಯೂ ಎಕ್ಸ್ಪ್ಲೋರ್ ಮಾಡ್ಬೋದು. ಸನ್ಸೆಟ್ ಟೈಮು, ಸನ್ಸೆಟ್ ಕಾಣಲ್ಲ, ಯಾಕಂದರೆ ಕ್ಲೌಡ್ ಇದ್ದ ರೀಸನ್ನು ಸನ್ಸೆಟ್ಟು ಏನೂ ಕಾಣಲ್ಲ, ಜಸ್ಟ್ ವ್ಯೂ ಮಾತ್ರ. ನೋಡಿ ಇಲ್ಲಿದ್ದಾನೆ ಸನ್ನು, ಅಲ್ಲಿ ಕಾಣ್ತಿದೆ ಅಲ್ವ ಸ್ವಲ್ಪ ಶೈನಾಗಿ, ಅದೇ ಸನ್ನು. ಬಟ್ ನಮ್ಗೆ ಕಾಣಲ್ಲ, ಅದು ಸನ್ಸೆಟ್ ಕಾಣಲ್ಲ. ಓ ಹೆವಿ ಒಂದು ಅಲೆ ಬರ್ತದೆ ನೋಡಿ ಗೈಸ್, ದೊಡ್ಡ ಅಲೆ ಬರ್ತಿದೆ ನೋಡಿ. ಅಂದರೆ ಸಂಜೆ ಆಗ್ತಾ ಅಲೆ ತುಂಬ ದೊಡ್ಡದಾಗಿ ಬರುತ್ತೆ, ಹೈಟಲ್ಲಿ ಬರುತ್ತೆ. ಸಂಜೆ ಆಗ್ತಾ ಅಲೆ ಜಾಸ್ತಿ. ಎಸ್, ಪಡಂಬೂರು ಬೀಚ್ ಮ್ಯಾಂಗ್ಳೂರನ್ನ ಎಕ್ಸ್ಪ್ಲೋರ್ ಮಾಡಾಯಿತು ಗೈಸ್. ನಾನು ಇನ್ನು ರಿಟರ್ನ್ ಮನೆಗೆ ಹೊರಡ್ತಿದ್ದೀನಿ. ಇನ್ ಕೇಸ್ ನಾನು ಲಾಂಗ್ ರೈಡ್ ಮಾಡಲಿಲ್ಲ ಅಂದರೆ ನಾನು ಲೋಕಲ್ ವ್ಲಾಗ್ ಮಾಡ್ತಾಯಿರ್ತೀನಿ. ಅಂದರೆ ನಮ್ಮ ಮಂಗಳೂರಲ್ಲಿ ಹೆವಿ ಪ್ಲೇಸಸ್ ಇದೆ ತಿರ್ಗೋವಂಥದ್ದು, ಟೂರಿಸಮ್ ಪ್ಲೇಸಸ್ ಅಂತೂ ತುಂಬಾ ಇದೆ, ಟೆಂಪಲ್ಸ್ ಇದೆ. ಸೊ ಅವುಗಳನ್ನು ಎಕ್ಸ್ಪ್ಲೋರ್ ಮಾಡ್ತಾಯಿರ್ತೀನಿ. ಯಾಕಂದರೆ ಮಂಗಳೂರು ತುಂಬ ಚೆನ್ನಾಗಿದೆ ನೋಡೋಕ್ಕೆ. ನಮ್ಮ ಮಂಗಳೂರು, ನಮ್ಮ ಕುಡ್ಲ, ಐ ಲವ್ ಕುಡ್ಲ.
ಸೊ ನಾನಿಲ್ಲೇ ಬೆಳೆದಿರೋದ್ರಿಂದ ನಮ್ಮದು ಆಲ್ಮೋಸ್ಟ್ 30 ಇಯರ್ಸ್ ಆಯ್ತಲ್ವಾ, ಇಲ್ಲೇ ಇರೋದ್ರಿಂದ ಐ ಲವ್ ಕುಡ್ಲ, ತುಂಬ ಚೆನ್ನಾಗಿದೆ. ಸೊ ಲೋಕಲ್ ವೀಡಿಯೋಸ್ ಮಾಡ್ತಾಯಿರ್ತೀನಿ, ಹಾಗಾಗಿ ಇನ್ನು ರಿಟರ್ನ್ ಹೊರಡ್ತಿದ್ದೀನಿ ಗೈಸ್, ಮನೆಗೆ ಹೋಗ್ತಾಯಿದ್ದೀನಿ. ಗೈಸ್ ಬೀಚಿಗೆ ಬಂದರೆ ಇದೇ ಪಾರ್ಕಿಂಗ್ ಸ್ಲಾಟು ನೋಡಿ. ಇಲ್ಲಿಂದ ಎಂಟ್ರಿ ಕೊಟ್ಟು ಇಲ್ಲಿ ಎಷ್ಟು ಗಾಡಿ ಬೇಕಾದರೂ ಪಾರ್ಕ್ ಮಾಡ್ಬೋದು. ಕಾರ್ಗಳಿಗೆ ಐ ಥಿಂಕ್ 50 ರೂಪೀಸ್ ಇರ್ಬೋದು ಚಾರ್ಜು, ಪಾರ್ಕಿಂಗ್ ಚಾರ್ಜು. ಟೂ ವೀಲರಿಗೆಲ್ಲ ಫ್ರೀ, ಏನು ತೊಂದರೆ ಇಲ್ಲ. ಎಸ್ ಗಾಯ್ಸ್, ಇವಾಗ ನಾನು ಮನೆ ಕಡೆ ಹೊರಟೆ. ಚೆನ್ನಾಗಿತ್ತು, ಸ್ವಲ್ಪ ಮಳೆ ಬಂತು, ಬಟ್ ಚೆನ್ನಾಗಿದೆ, ವೆದರೆಲ್ಲ ಚೆನ್ನಾಗಿದೆ ಅಲ್ವಾ, ಏನು ನೋ ಪ್ರಾಬ್ಲಮ್. ಅಲ್ಲಿ ಮತ್ತು ಫೆಸಿಲಿಟಿನೇ ಇದೆ, ಮಳೆ ಬಂದರೂ ನಿಂತ್ಕೊಂಡು ನೋಡ್ಬೋದು, ಶೆಡ್ ಇದೆ, ಏನಿಲ್ಲ. ಬಟ್ ವೈಬ್ ಬಂದು ಚೆನ್ನಾಗಿರುತ್ತೆ. ಬೀಚ್ ಅಂದರೆ ಬೀಚಲ್ಲಿ ನಿಂತು ಒಂಥರ ಟೈಮ್ ಸ್ಪೆಂಡ್ ಮಾಡೋದಂದ್ರೆ ಒಂಥರ ಏನೋ ಒಂಥರ ಖುಷಿ, ಅದರಲ್ಲಿ ಡೌಟೇ ಏನಿಲ್ಲ. ಎಸ್, ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಗಾಯ್ಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಪ್ಲೀಸ್. ನಿಮ್ಮ ಸಬ್ಸ್ಕ್ರೈಬ್ ಮಾಡೋದಂದರೆ ನನಗೆ ತುಂಬ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಖಾಲಿ ವೀಡಿಯೋ ನೋಡಿ ಹೋಗಬೇಡಿ, ಸಬ್ಸ್ಕ್ರೈಬ್ ಮಾಡಿ. ನಂಗೆ ನಿಮ್ಮ ಸಪೋರ್ಟ್ ತುಂಬ ಬೇಕಿದೆ. ಸೊ ನಾವು ನಿನ್ನ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಎಲ್ಲರೂ ಚೆನ್ನಾಗಿರಿ. ಟೇಕ್ ಕೇರ್ ಗಾಯ್ಸ್, ಬಾಯ್.